ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತು ಒಂದು ಹೊಸ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ನೋಡಿರಿ, ನಾನು ಗೋಧಿ ಹಿಟ್ಟು ನಾದಾಕತ್ತೀನಿ ಚಪಾತಿ ಮಾಡ್ಬೇಕಂತ ಹೇಳ್ಬಿಟ್ಟು ಬೇಗ ಎದ್ದಿದ್ದೆ. ಒಂದು 10 ನಿಮಿಷ ಲೇಟಾಗಿದ್ದೆ. 5:30ಕ್ಕೆ ಅಲಾರಾಮ್ ಇಟ್ಕೊಂಡಿದ್ದೆ. ಬಟ್ ಒಂದು 10 ನಿಮಿಷ ಮತ್ತು ವಾಪಸ್ ಮಕ್ಕೊಂಬಿಟ್ಟಿದ್ದೆ. ಮತ್ತು ಪಟಕ್ಕನ ಎಚ್ಚರ ಆಯ್ತು ಕೂಡ್ಲೇನ ಆಲ್ರೆಡಿ ಅಲಾರಾಮ್ ನೋಡಿದೆ, ಇದು ಮೊಬೈಲ್ ನೋಡಿದೆ, ಟೈಮು 5:40 ಆಗಿತ್ತು. ಅಯ್ಯೋ, ಮತ್ತು 10 ನಿಮಿಷ ಹೋಗೇ ಬಿಡ್ತಲ್ಲ ಅಂತ ಹೇಳಿಬಿಟ್ಟು ಎದ್ದು ಬಂದು ಇವಾಗ ನೋಡ್ಬೋದು ಗೋಧಿ ಹಿಟ್ಟು ನಾದಾಕತ್ತೀನಿ. ಗೋಧಿ ಹಿಟ್ಟಿಗೆ ಏನೂ ಹಾಕಿಲ್ಲ ನಾನು, ಬರೀ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ನಾದ್ಕೊಳಕತ್ತೀನಿ. ಅದನ್ನೆಲ್ಲ ಕಲಿಸಿದಾದ್ಮೇಲೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿದ್ದಿ ಮುಚ್ಚಿಟ್ಬಿಟ್ರೆ ಪಲ್ಯ ಮಾಡ್ಕೊಳೋದ್ರೊಳಗನ ಹಿಟ್ಟು ಚೆನ್ನಾಗಿ ಇದು ನೆಂದಿರ್ತೈತಿ. ನೆನಿತ ಅಂದರೆ ಚಪಾತಿ ಚಲೋ ಬರ್ತಾವೆ. ಹಾಗಾಗಿ ಫಸ್ಟಿಗೆ ನಾದಿ ಇಡಾಕತ್ತೀನಿ. ನೋಡ್ಬೋದು ಇವಾಗ ಚೆನ್ನಾಗಿ ಎಣ್ಣೆ ಹಾಕಿ ಮಿದ್ದಾಕತ್ತೀನಿ. ಮಿದ್ದಿಬಿಟ್ಟು ಅದ್ರ ಮೇಲೆ ಒಂದು ಏನಾದರೂ ಮುಚ್ಚಿಟ್ಬಿಟ್ರೆ ಚಪಾತಿ ಹಿಟ್ಟು ಸಾಫ್ಟಾಗಿ ಬರುತ್ತೆ. ಸ್ವಲ್ಪ ಮೆತ್ತಗಾಯಿತು ಅಂತಂದ್ರೆ, ತೀರ ಮೆತ್ತಗಾದ್ರೂ ಚಪಾತಿ ಬೇಗ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಹತ್ಕೊಳಕ್ಕೆ ನಿಂತು ಅಂದ್ರೆ ಕಾರ್ಸಕ್ಕೆ ನಿಂತ್ಬಿಡ್ತಾವೆ. ಹಾಗಾಗಿ ಹಿಟ್ಟು ನಾದಿ ಅದ್ರ ಮೇಲೆ ಒಂದು ಮುಚ್ಚಿಟ್ಟು ಕೈ ತೊಳ್ಕೊಳಕತ್ತೀನಿ. ಹಿಟ್ಟು ನಾದದ್ರೊಳಗೆ ನಾ ಕಟ್ಟಿ ಮೇಲೆ ಅಷ್ಟಕೊಂಡ ಹಿಟ್ಟು ಬಿತ್ತು ನೋಡ್ರಿ. ಕುತ್ಕೊಂಡು ನಾದಬೇಕು ಅಂದ್ಕೊಂಡೆ, ಬಟ್ ಕಟ್ಟಿ ಮೇಲೇ ಹಿಟ್ಟು ಚೆಲ್ಬಿಟ್ಟಿತ್ತು ಫಸ್ಟ್ಗೆ. ಹಾಗಾಗಿ ನಾನು ಇದನ್ನು ಮಾಡ್ಕೊಂಬಿಟ್ಟೆ, ಅಲ್ಲೇ ನಾದಿದ್ರೆ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲಿ ತೆಳಗೆ ಕುಂದ್ರದ ಅಂತೇಳಿ ಕಟ್ಟಿ ಮ್ಯಾಗನ ನಾದ್ಕೊಂಡೆ. ಕೆಲವೊಬ್ಬರು ಹಂಗೆ ಕಟ್ಟಿನ ತೊಳೆದ್ಬಿಟ್ಟು ಅಲ್ಲೇ ಹಿಟ್ಟು ನಾದಿ ಅಲ್ಲೇ ಚಪಾತಿ ಮಾಡ್ತಾರೆ. ಬಟ್ ನಾನು ಯಾವತ್ತೂ ಆ ಥರ ಮಾಡಿಲ್ಲ. ಕಟ್ಟಿ ಮೇಲೇ ಹಿಟ್ಟು ನಾದಿ ಕಟ್ಟಿ ಮ್ಯಾಗನ ಚಪಾತಿ ಮಾಡಿಲ್ಲ. ರೊಟ್ಟಿ ಮಾಡ್ತೀನಿ, ಬಟ್ ಚಪಾತಿ ಮಾಡಿಲ್ಲ. ಚಪಾತಿನ ಮನೆ ಮ್ಯಾಗನ ಮಾಡೋದು ರೂಢಿ ಆಗಿಬಿಟ್ಟೈತಿ. ಹಾಗಾಗಿ ಚಪಾತಿ ಮನೆ ಮೇಲೆನ ಮಾಡ್ಕೊಂಬಿಡ್ತೀನಿ. ಈಗ ನೋಡಿರಿ, ನಾನು ಹಿಟ್ಟು ನಾದಿದ್ನೆಲ್ಲ ಅದೊಂದು ಸ್ವಲ್ಪ ಅಲ್ಲೆಲ್ಲ ಸಿಡ್ದಿತ್ತು. ಅದಕ್ಕೆಲ್ಲ ನೀರು ಹಾಕಿ ಕ್ಲೀನ್ ಮಾಡಿಕೊಂಡೆ. ಆಗಿಂದಾಗ ಕ್ಲೀನ್ ಮಾಡ್ಕೊಂಬಿಟ್ರೆ ಚೆನ್ನಾಗಿರ್ತಾವೆ ಅಂತ ಹೇಳ್ಬಿಟ್ಟು ಈಗ ಪನ್ನೀರ್ ತೊಗೊಂಬಂದಿದ್ನಲ್ಲ, ಪನ್ನೀರ್ ಮಸಾಲ ಮಾಡಿಬಿಟ್ರಾಯ್ತು. ಪನ್ನೀರ್ ಬಟರ್ ಮಸಾಲ ಚಪಾತಿ ಜೊತೆಗೆ ಅಂತ ಹೇಳ್ಬಿಟ್ಟು ಮತ್ತೀಗ ಅದು ಪನ್ನೀರ್ ತಂದು ಫ್ರಿಜ್ನಾಗ ಇಟ್ಬಿಟ್ವಿ ಅಂತಂದ್ರೆ ನಾಳೆ ಮಾಡಿದ್ರೆ ಆತ್ಬಿಡು ಅಂತ ಬಿಟ್ಕೊತನ ಹೋಗ್ತಿರ್ತೀವಿ. ಹಾಗಾಗಿ ನಮಿತಾ ನಾಳೆ ಚಪಾತಿ ಪನ್ನೀರ್ ಮಾಡಿಬಿಡು ಮಮ್ಮಿ ಅಂತಂದ್ಲು. ಹಂಗಾಗಿ ಆಕೆ ಕೇಳಿದ್ದು ಆಯಿತು, ಮತ್ತು ಅದನ್ನು ಫ್ರಿಜ್ನಾಗ ಇಡೋದು ಬೇಡ, ಹಾಗೆ ಮಾಡಿಬಿಟ್ರಾಯ್ತು ಅಂತ ಹೇಳ್ಬಿಟ್ಟು ಫಸ್ಟ್ ಡೇನ ಮಾಡಾಕತ್ತೀನಿ. ಈಗ ತರಕಾರಿ ಎಲ್ಲ ಹೆಚ್ಕೊಂಡು ಫ್ರೈ ಮಾಡ್ಕೊಂಡಿನಿ. ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಗೋಡಂಬಿ, ಗಸಗಸೆ ಮತ್ತು ಇದು ಏನಪ್ಪ ಅಂದರೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕೀನಿ. ಆಮೇಲೆ ಚಕ್ಕೆ, ಏಲಕ್ಕಿ, ಲವಂಗ ಹಾಕ್ಕೊಂಡಿನಿ. ಇವನ್ನೆಲ್ಲ ಹಾಕಿ ಎಣ್ಣೆ ಬೆಣ್ಣೆ ಒಳಗೆ ಫ್ರೈ ಮಾಡಿ ಸ್ವಲ್ಪ ಆರಿಸಿದೆ. ಅದನ್ನು ಫ್ಯಾನಿನ ಕೆಳಗಡೆ ಇಟ್ಟು ಅದು ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಳಕತ್ತೀನಿ. ಮಿಕ್ಸಿ ಜಾರ್ಗೆ ಫಸ್ಟಿಗೆ ನಾನು ಧನಿಯಾ ಕಾಳು ಹುರಿದಿಟ್ಟಿದ್ದೆ. ಧನಿಯಾ ಕಾಳು ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ಟೆ, ಧನಿಯಾ ಪೌಡ್ರ್. ಅದಾದಮೇಲೆ ಇದನ್ನು ಹಸಿದೆಲ್ಲ ರುಬ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಫಸ್ಟಿಗೆ ಇದನ್ನೆಲ್ಲ ರುಬ್ಕೊಂಡು ಮತ್ತು ಧನಿಯಾ ಪುಡಿ ಮಾಡ್ಕೋಬೇಕಂದ್ರೆ ಆಗಂಗಿಲ್ಲ. ಅದಕ್ಕೆ ಫಸ್ಟ್ ಪೌಡ್ರ್ ಮಾಡಿಕೊಂಡು ಆಮೇಲೆ ಇದನ್ನು ಪೇಸ್ಟ್ ಮಾಡ್ಕೊಳಕತ್ತೀನಿ. ಗೋಡಂಬಿ ತಂದಿದ್ನೆಲ್ಲ, ಹಾಗಾಗಿ ಚೆನ್ನಾಗಿ ಮಾಡಿದ್ರಾಯ್ತು. ಇವತ್ತು ಪನ್ನೀರ್ ಬಟರ್ ಮಸಾಲ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡ್ಬೋದು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಚಿ ಮಾತ್ರ ಸಖತ್ತಾಗಿತ್ತು. ಹೋಟೆಲ್ಗಿಂತ ಇನ್ನೂ ರುಚಿನಾಗೇ ಇರ್ತೈತಿ ಮನ್ಯಾಗ ಮಾಡಿದ್ರೆ. ಈಗ ನೋಡಿರಿ, ಒಲೆ ಆನ್ ಮಾಡಿಕೊಂಡು ಮತ್ತು ಅದೇ ಕಡಾಳಿಗೆ ಹುರಿದಿಟ್ಕೊಂಡಿದ್ನಲ್ಲ, ಅದಕ್ಕೆ ನಾನು ಬಿಸಿಗಿಟ್ಟು ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ. 1-1.5 ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊತೀನಿ. ಪನ್ನೀರ್ ಬಟರ್ ಮಸಾಲೆಗೆ ಮೇನಾಗಿ ಬೇಕಾಗಿರೋದು ಬಟರಿಂದನೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಬೆಣ್ಣೆ ಬಿಸಿ ಆಗಲಿ ಅಷ್ಟರೊಳಗನ ಪನ್ನೀರ್ದು ಪ್ಯಾಕೆಟ್ ಕಟ್ ಮಾಡ್ಕೊಂಡ್ರಾಯ್ತು ಅಂತ ಪ್ಯಾಕೆಟ್ ಕಟ್ ಮಾಡ್ತಾಯಿದ್ದೆ. ಅದರಲ್ಲಿ ಒಂದು ಸ್ವಲ್ಪ ನೀರು ಬಿಟ್ಕೊಂಡ್ಬಿಟ್ಟಿತ್ತು ಅದು. ಹಾಗಾಗಿ ಆ ನೀರನ್ನ ಸಪ್ರೇಟ್ ಮಾಡಿ ತೊಳೆದು ಈಗ ಸೈಡಲ್ಲಿ ಎತ್ತಿಕ್ಕೊಳಕತ್ತೀನಿ. ಒಗ್ಗರಣೆ ಎಲ್ಲ ಮಾಡೋದಾದಮೇಲೆ ಹೆಚ್ಕೊಂಡ್ರಾಯ್ತು ಅಂಥೇಳಿ ಈಗ ಎಣ್ಣೆ ಮತ್ತು ಬೆಣ್ಣೆನ ಮಿಕ್ಸ್ ಮಾಡ್ಕೊಳಕತ್ತೀನಿ.
ಫಸ್ಟಿಗೆ ನೋಡಿರಿ ಈಗ ನಾನು ಇದು ಪಲಾವ್ ಎಲೆ ಹಾಕ್ಕೊಳಕತ್ತೀನಿ, ಚಕ್ಕೆ ಹಾಕ್ಕೊತೀನಿ, ಏಲಕ್ಕಿ ಹಾಕ್ಕೊತೀನಿ, ಮತ್ತು ಲವಂಗ ಹಾಕ್ಕೊತೀನಿ, ಮತ್ತು ಕಸೂರಿ ಮೇಥಿನ ಆಮೇಲೆ ಹಾಕ್ಕೊತೀನಿ. ಈಗ ಫಸ್ಟು ಚಕ್ಕೆ, ಏಲಕ್ಕಿ, ಲವಂಗ, ಪಲಾವ್ ಎಲೆ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ಒಂದು ಸ್ಪೂನ್ಗಿಂತ ಅರ್ಧ ಸ್ಪೂನಷ್ಟು ಇದು ಖಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, 1.5 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಗರಂ ಮಸಾಲ ಎಣ್ಣೆಯೊಳಗನ ಹಾಕಿ ಚೆನ್ನಾಗಿ ಫ್ರೈ ಮಾಡಾಕತ್ತೀನಿ. ಈ ರೀತಿ ಎಣ್ಣೆಯಾಗ ಹಾಕಿ ಫ್ರೈ ಮಾಡ್ತೀವಿ ನೋಡಿರಿ, ಕಲರ್ ಚೆಂದ ಬರ್ತೈತಿ ಮತ್ತು ಟೇಸ್ಟೂ ಚೆನ್ನಾಗಿರುತ್ತೆ. ಅದ್ರದ್ದು ಪರಿಮಳನೂ ಕೂಡ ಸೂಪರಾಗಿರ್ತೈತಿ. ಅದೆಲ್ಲ ಫ್ರೈ ಕಪ್ಪಾಗಬಾರ್ದು ಮತ್ತು ಸೀದಿಸ್ಬಾರ್ದು, ಒಲೆ ಸಣ್ಣಗೆ ಇಟ್ಬಿಟ್ಟು ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆದ ತಕ್ಷಣ ಮಸಾಲೆ ರುಬ್ಕೊಂಡಿರ್ತೀವಲ್ಲ, ಹುರಿದ್ಬಿಟ್ಟು ರುಬ್ಬಿದ್ದೀನಿ. ಹಾಗಾಗಿ ಜಾಸ್ತಿ ಏನು ಟೈಮ್ ತೊಗೊಳಂಗಿಲ್ಲ. ಈಗ ಅದು ಹಸಿದಿದ್ರೆ ಒಂದು ಸ್ವಲ್ಪ ಟೈಮ್ ತೊಗೊತೈತಿ. ಬಟ್ ಫ್ರೈ ಮಾಡಿ ಹಾಕಿರೋದ್ರಿಂದ ಜಾಸ್ತಿ ಏನು ಫ್ರೈ ಮಾಡೋ ಅವಶ್ಯಕತೆ ಇರೋಲ್ಲ. ಒಂದು ಸ್ವಲ್ಪ ಫ್ರೈ ಮಾಡಿದ ತಕ್ಷಣ ಮತ್ತು ಮಿಕ್ಸಿ ಜಾರ್ ತೊಳೆದು ಅದು ನೀರನ್ನು ಇದಕ್ಕೆ ಹಾಕ್ಕೊಳಕತ್ತೀನಿ. ಕಡಾಳಿಗೆ ನೀರು ಕನ್ಸಿಸ್ಟೆನ್ಸಿ ಹದವಾಗಿ ನೋಡ್ಕೊಂಬಿಟ್ಟು ಹಾಕ್ಕೋಬೇಕಾಗತ್ತೆ. ಜಾಸ್ತಿ ನೀರಾಗಿನೂ ಮಾಡ್ಕೋಬಾರ್ದು, ಜಾಸ್ತಿ ಗಟ್ಟಿಯಾಗಿನೂ ಇರಬಾರ್ದು. ಒಂದು ಹದವಾಗಿ ಮಾಡ್ಕೊಂಡ್ವಿ ಅಂದ್ರೆ ಆರಿದ ಮೇಲೆ ತೀರೆ ಗಟ್ಟಿ ಆಗೋಲ್ಲ. ಹಾಗಾಗಿ ನಾನು 1.5 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡೀನಿ. ಒಂದು 4 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ, ಬಾಕ್ಸಿಗೆ ಕಟ್ಟಕ್ಕೆ ಮತ್ತು ಮನೆಯಲ್ಲಿ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು 4 ಜನಕ್ಕೆ. ಈಗ ನೀರು ಹಾಕಿ ಮಿಕ್ಸ್ ಮಾಡಿದಾದಮೇಲೆ ನೋಡ್ಬೋದು ಕುದಿ ಇಟ್ಬಿಟ್ಟು ಒಂದರಿಂದ 2-3 ನಿಮಿಷ ಕುದಿಸ್ಬೇಕು. ಅದು ಫಸ್ಟ್ ಕುದಿ ಬರಬೇಕು. ಒಂದು ಕುದಿ ಬಂತು ಅಂತಂದರೆ ನಮಗೆ ಪನ್ನೀರನ್ನು ಹಾಕ್ಕೊಳಕ್ಕೆ ಈಸಿ ಆಕೈತಿ. ಹಂಗಾಗಿ ಅದು ಕುದಿ ಬಂದೈತಿ, ನೋಡ್ಬೋದು ಕುದೀತಾ ಐತಿ ಫ್ರೆಂಡ್ಸ್. ಚೆನ್ನಾಗಿ ಎಷ್ಟು ಕುದಿಸ್ತೀವಿ ನೋಡ್ರಿ ಅಷ್ಟು ರುಚಿಯಾಗಿ ಬರ್ತಿರ್ತೈತಿ. ಇಲ್ಲಾಂದ್ರೆ ನಾವು ಹೋಟೆಲ್ನಾಗ ಇದಕ್ಕೆ 300-400 ರೂಪಾಯಿ ತೊಗೊತಾರೆ ಫ್ರೆಂಡ್ಸು. ಇದಕ್ಕಿಂತ ಕಡಿಮೆ ಇರ್ತೈತಿ. ಇದನ್ನು ನಾವು ಆರಾಮಾಗಿ 2 ಹೊತ್ತು ಮಾಡ್ಕೊಂಡು ತಿನ್ಬೋದು ಮನೆಯಲ್ಲಿ. ಹಂಗಾಗಿ ಆದಷ್ಟು ಮನೇಲಿ ಮಾಡ್ಕೊಂಡು ತಿನ್ನೋದು ಬೆಟ್ರು. ಹೊರಗಡೆ ಜಾಸ್ತಿ ದುಡ್ಡೂ ಹೋಗುತ್ತೆ ಮತ್ತು ಕಡಿಮೆ ಕ್ವಾಂಟಿಟಿ ಬರ್ತೈತಿ. ಹಾಗಾಗಿ ನಾನು ಉಪ್ಪು ಹಾಕ್ಕೊಂಡಿರಲಿಲ್ಲ. ಹಾಗಾಗಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳಕತ್ತೀನಿ. 1.5 ಸ್ಪೂನಷ್ಟು ಹಾಕ್ಕೊಂಡೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ನೋಡ್ಬೋದು ಆಲ್ರೆಡಿ ಪನ್ನೀರನ್ನು ಹೆಚ್ಚಿ ಇಟ್ಕೊಂಡೀನಿ ಸೈಡಲ್ಲಿ. ಸಣ್ಣದು ಕ್ಯೂಬಾಗಿ ಕಟ್ ಮಾಡ್ಕೊಂಡೀನಿ. ಈಗ ಮಿಕ್ಸ್ ಮಾಡಾಕತ್ತೀನಿ. ಒಂದು ಕುದಿ ಬಂತಲ್ಲ, ಒಂದು ಕುದಿ ಬಂದ ತಕ್ಷಣ ಪನ್ನೀರ್ ಹಾಕ್ಕೊಳಕತ್ತೀನಿ. ಇದು ಏನಪ್ಪ ಅಂತಂದರೆ ಮಿಲ್ಕಿ ಮಿಸ್ಟ್ ಪನ್ನೀರು ಭಾಳ ಸಾಫ್ಟಾಗಿ ಚೆನ್ನಾಗಿರ್ತೈತಿ ಫ್ರೆಂಡ್ಸ್. ಹಂಗಾಗಿ ಮಾಡಿದಾಗ ಅದು ಒಂಥರ ಚೆನ್ನಾಗಿರ್ತೈತಿ, ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಸಾಫ್ಟಾಗಿರುತ್ತೆ. ಬೇರೆದು ನಾವು ಪನ್ನೀರ್ ತಂದು ಹಾಕ್ತೀವಿ ನೋಡಿರಿ, ಅದೊಂದು ಚೂರು ಹಾರ್ಡಾಗಿರ್ತೈತಿ. ಹಾಗಾಗಿ ಇದು ಭಾಳ ಸಾಫ್ಟ್ ಇರ್ತೈತಿ. ಇದನ್ನೇ ತೊಗೊಂಬರ್ತೀನಿ. ಈಗ ನೋಡ್ಬೋದು ಲಾಸ್ಟಲ್ಲಿ ಒಂದು ಸ್ವಲ್ಪ ಕಸೂರಿ ಮೇಥಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಮತ್ತೆ ಮುಚ್ಚಿಡಾಕತ್ತೀನಿ. ಪನ್ನೀರ್ ಹಾಕಿದ್ದೀವಲ್ಲ, ಹಾಗಾಗಿ ಒಂದು ಸ್ವಲ್ಪ 2-3 ನಿಮಿಷ ಒಂದು ಕುದಿ ಬಂತು ಅಂದರೆ ಸಾಕು, ರೆಡಿ ಆಗುತ್ತೆ. ಇನ್ನೇನು ಪನ್ನೀರ್ ಬಟರ್ ಮಸಾಲ ನೋಡ್ಬೋದು. ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಬೆಣ್ಣೆನೂ ಕೂಡ ಹಾಕಿದ್ದೀನಿ. ಅದರದ್ದು ಒಂದು ಫ್ಲೇವರ್ ಸಖತ್ತಾಗಿರುತ್ತೆ ಪನ್ನೀರ್ ಬಟರ್ ಮಸಾಲ. ನಾನು ಯಾವಾಗಲೂ ಇದೇ ರೀತಿ ಮಾಡ್ತೀನಿ. ನಮ್ಮ ಮನ್ಯಾಗ ನಮ್ಮ ನಮಿತಾಗ ಇದು ಮಾಡಿದ್ರೇ ಇಷ್ಟ ಆಗುತ್ತೆ. ಬೇರೆ ಏನಾದರೂ ಮಾಡಿದ್ರೆ ಅಷ್ಟು ಇಷ್ಟಪಡಲ್ಲ. ಅಯ್ಯೋ ನೀ ಮಾಡ್ತೀಯಲ್ಲ ಅದನ್ನೇ ಮಾಡು, ನೀ ಪ್ರತಿ ಸಲ ಮಾಡಿರ್ತೀಯಲ್ಲ ಅದನ್ನೇ ಮಾಡು, ಬೇರೆ ಏನೂ ಮಾಡೋಕ್ಕೆ ಹೋಗಬೇಡ ಅಂತಿರ್ತಾಳೆ. ಹಾಗಾಗಿ ಪ್ರತಿ ಸಲ ಮಾಡೋ ಥರನ ಮಾಡಿದ್ದೀನಿ. ಚೆನ್ನಾಗಿ ಬಂದಿತ್ತು ಟೇಸ್ಟು. ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿರಿ. ಈಗ ನೋಡ್ಬೋದು ಚಪಾತಿ ಮಾಡಾಕತ್ತೀನಿ. ಹಿಟ್ಟು ನಾದಿಟ್ಟಿದ್ನೆಲ್ಲ ಚಪಾತಿ ಚಲೋ ಬರಾಕತ್ತಿದ್ವು. ಈಗ ಲಟ್ಟಿಸಾಕತ್ತೀನಿ. ಫಸ್ಟಿಗೆ ಟ್ರಯಾಂಗಲ್ ಶೇಪಲ್ಲಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಒಂದು 4 ಅಕ್ಕಿಗೆ ಒಂದು 4 ಚಪಾತಿ ಕಟ್ಟಿದೆ ಅಂದರೆ ಬೆಳಿಗ್ಗೆ 2 ತಿಂತಾಳೆ, ಮಧ್ಯಾಹ್ನ 2 ತಿಂತಾಳೆ ಅಂತ ನಾನು ಅನ್ಕೊತೀನಿ. ಬಟ್ ಹಂಗಾಗಲ್ಲ. ಒಂದು ಚಪಾತಿ ಫ್ರೆಂಡ್ಸಿಗೆ ಕೊಡ್ತಾಳೆ, 1.5 ಬೆಳಿಗ್ಗೆ ತಿಂತಾಳೆ, 1.5 ಮಧ್ಯಾಹ್ನ ತಿಂತಾಳೆ. ಆದ್ರೂ ಆಕಿ ಈ ಸಲ ಒಂದು ಚಪಾತಿ ಉಳಿಸ್ಕೊಂಬಂದ್ಬಿಟ್ಟಿದ್ಲು, ಹೊಟ್ಟೆ ತುಂಬ್ತಂತ. ಮತ್ತು ಈಕಿನೂ ಕೊಟ್ಟಿರ್ತಾಳೆ, ಅವ್ರ ಫ್ರೆಂಡ್ಸನ್ನು ಕೂಡ ಕೊಟ್ಟಿರ್ತಾರೆ ನೋಡ್ರಿ, ಅದನ್ನು ತಿಂದಿರ್ತಾಳೆ, ನಾವು ಕೊಟ್ಟಿದ್ದು ತಿಂದಿರ್ತಾಳೆ. ಹಂಗಾಗಿ ಹೊಟ್ಟೆ ತುಂಬ್ತು ಅಂತ ಹೇಳಿಬಿಟ್ಟು ಒಂದು ಚಪಾತಿ ವಾಪಸ್ ತಂದಿದ್ಲು. ಹಿಂಗೆ ಜಾಸ್ತಿ ಮಾಡೇ ಕೊಟ್ಟು ಕಳಿಸಿರ್ತೀನಿ ಒಂದು ಎಕ್ಸ್ಟ್ರಾ. ಮತ್ತೀಗ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿಕೊಂಡು ಆಮೇಲೆ ಈಕಿಗೆ ಉಳಿಲಿಲ್ಲ ಅಂದ್ರೆ ಹಸುವಾಗಿಬಿಡುತ್ತಾ ಅಂತ ಹೇಳ್ಬಿಟ್ಟು ಒಂದು ಎಕ್ಸ್ಟ್ರಾ ಇಟ್ಟಿರ್ತೀನಿ ಚಪಾತಿ. ನಮ್ಮ ಮನೆಯವ್ರಿಗೂ ಕೂಡ ಅಷ್ಟೇ 4 ಚಪಾತಿ, ನಮಿತಾಗ 4 ಚಪಾತಿ, ನಾನೊಂದು 3 ಚಪಾತಿ ಮಾಡ್ಕೊಂಡಿರ್ತೀನಿ, ನಾವ್ಯಾಗ ಒಂದು 2 ಚಪಾತಿ ಮಾಡಿರ್ತೀನಿ. ಹೀಗೆ ಕರೆಕ್ಟಾಗಿದ್ದು ನೋಡಿರಿ. ಬಾಕ್ಸಿಗೆ ಕಟ್ಟಕ್ಕೆ, ಮನ್ಯಾಗ ತಿನ್ನಕ್ಕೆ, ಅವರಿಗೆ ಕೊಟ್ಟು ಕಳ್ಸಕ್ಕೆ, ಅವ್ರು ತಿಂದು ಹೋಗಕ್ಕೆ
ಕರೆಕ್ಟಾಗಿದ್ದು ಚಪಾತಿ. ಅದು ಒಂದು ಅಳತಿ ಕರೆಕ್ಟಾಗಿ ಸಿಕ್ಬಿಟ್ಟೈತಿ ಈಗ ನನಗೆ. ನಮಿತಾ ಏನು ಒಂದು ಚಪಾತಿ ಉಳಿಸ್ಕೊಂಬಂದಿದ್ದು ನೋಡ್ರಿ, ಅದೇ ಒಂದು ಉಳ್ದಿರೋದು, ಮಿಕ್ಕಿದ್ದೆಲ್ಲ ಖಾಲಿ ಆಯಿತು. ನಾವೇ ಬೆಳಿಗ್ಗೆನ ತಿಂದ್ವಿ. ಮಧ್ಯಾಹ್ನ ಅನ್ನದಾಗ ಒಂದು ಸ್ವಲ್ಪ ಪನ್ನೀರ್ ಬಟರ್ ಮಸಾಲ ಹಚ್ಕೊಂಡು ತಿಂದ್ವಿ. ಬೆಳಿಗ್ಗೆ ಅಷ್ಟೇ ನಾವು ತಿಂದಿದ್ದು ಚಪಾತಿನ. ಮಧ್ಯಾಹ್ನ ನಮ್ಗೆ ಉಳಿಲಿಲ್ಲ ಚಪಾತಿ. ಬೆಳಿಗ್ಗೆ ನಾನು 3 ತಿಂದಿದ್ದೆ. ತೆಳ್ಳಗೆ ಚಿಕ್ಕು ಮಾಡಿರ್ತೀನಿ, ಜಾಸ್ತಿ ದಪ್ಪನೂ ದೊಡ್ಡದು ಮಾಡಿದ್ದಿಲ್ಲ, ಸಾಧಾರಣವಾಗಿ ಮಾಡ್ಕೊಂಡಿದ್ದೆ. ನೋಡಿರಿ ಚಪಾತಿ ಕಟ್ಟಿದೆ. ಇದು ಚಪಾತಿ ರೆಡಿ ಆದ್ವಕ್ಕಿಗೆ 4 ಚಪಾತಿ ಭಾಳ ಸಾಫ್ಟಾಗಿ ಬರ್ತಾವೆ ಈ ರೀತಿ ಚಪಾತಿ ಮಾಡೋದ್ರಿಂದ. ಟ್ರಯಾಂಗಲ್ ಶೇಪು ಮಡಿಚಿಬಿಟ್ಟು ಎಣ್ಣೆ ಹಚ್ಚಿ ಮಡಿಚಿ ಚಪಾತಿ ಮಾಡ್ತೀವಲ್ಲ, ಮೆತ್ತಗಿರ್ತಾವೆ ನೋಡಿರಿ. ರುಚಿನೂ ಕೂಡ ಹಂಗೆ ಇರ್ತಾವೆ, ಬರೀ ಬಾಯಲ್ಲೇ ತಿನ್ಬೋದು ಇವನ್ನ ಚಪಾತಿ, ಅಷ್ಟು ರುಚಿಯಾಗಿರ್ತಾವೆ. ಇನ್ನು ತುಪ್ಪ ಹಚ್ಚಿ ಮಾಡಿಬಿಟ್ರೆ ಇನ್ನೂ ಟೇಸ್ಟಾಗಿರ್ತಾವೆ. ಬಟ್ ತುಪ್ಪ ಹಚ್ಚಿ ಮಾಡೋಂಗಿಲ್ಲ ನಾನು ಜಾಸ್ತಿ, ಯಾಕಂದ್ರೆ ಅದು ಇದು ತುಪ್ಪ ಹಚ್ಚಿ ಹುರಿತೀವಿ ನೋಡಿರಿ, ಬೇಯಿಸ್ತೀವಲ್ಲ ಚಪಾತಿನ, ಒಂಥರ ಸ್ಮೆಲ್ ತುಪ್ಪದ್ದು, ಹಾಗಾಗಿ ಅದು ನನಗೆ ಇಷ್ಟ ಆಗಂಗಿಲ್ಲ. ಸ್ವಲ್ಪ ಎಣ್ಣೆ ಹಚ್ಚಿ ಬೇಯಿಸ್ತಿರ್ತೀನಿ. ಬೇಕಂದ್ರೆ ಮೇಲೆ ಎಣ್ಣೆ ಹಚ್ಚಿ ಇದು ತುಪ್ಪ ಹಚ್ಚಿ ಕೊಡ್ಬೋದು, ಚೆನ್ನಾಗಿರ್ತೈತಿ ಮಕ್ಕಳಿಗೆ. ನಮ್ಮ ನಮಿತಾಗ ಚಿಕ್ಕವಳಿದ್ದಾಗ ಹಂಗೆ ಮಾಡ್ತಿದ್ದೆ ನಾನು. ಚಪಾತಿ ಮಾಡಿದರೆ ಅದ್ರ ಮೇಲೆ ತುಪ್ಪ ಹಚ್ಚಿ ಇಟ್ಟು ಕೊಟ್ಟು ಕಳಿಸ್ತಿದ್ದೆ. ಪಲ್ಯ ಏನೂ ತಿಂದಿಲ್ಲ ಅಂದ್ರೂ ತುಪ್ಪದ ಜೊತೆಗೆ ಇನ್ನೂ ಟೇಸ್ಟೇ ಆಗಿರ್ತೈತೆ ಅಂತ ಹೇಳ್ಬಿಟ್ಟು. ಈಗ ನೋಡಿರಿ ಪನ್ನೀರ್ ಬಟರ್ ಮಸಾಲ ಮತ್ತು ಚಪಾತಿ ರೆಡಿ ಆತಕ್ಕಿಗೆ. ಬಾಕ್ಸ್ ರೆಡಿ ಮಾಡಿದೆ. ಮತ್ತೀಗ ರೆಡಿ ಆಗಿದ್ಲು ಆಕಿನೂ ಕೂಡ. ತಲೆ ಬಾಚಬೇಕು, ತಲೆ ಬಾಚೋದೊಂದು ಕೆಲಸ ಆಕಿಗೆ. ಆಕೆ ಅಂತ ಇನ್ನೂ ಹೆಣ್ಕೊಳಕ್ಕೆ ಬರಲ್ಲ ಆಕಿಗೆ, ಟ್ರೈಯೇ ಮಾಡೋದಿಲ್ಲ, ಕಲಿಬೇಕು ಅನ್ನೋದಿಲ್ಲ. ಎಲ್ಲ ತಲೆ ಬಾಚ್ಕೊಳೋದು ಅದೆಲ್ಲ ಬರೀ ಪೋನಿ ಹಾಕ್ಕೊತಾಳೆ ಮನೆಯಾಗಿದ್ಲು ಅಂತಂದ್ರೆ. ಈ ರೀತಿ ಜಡೆ ಬಾಚ್ಕೊಳ್ಳೋದು, ಜಡೆ ಹೆಣ್ಕೊಳೋದು ಅದು ಇನ್ನೂ ಬರವಲ್ದು ಆಕೆಗೆ. ಇದು ರಜದೊಳಗೆ ಕಲ್ತಿದ್ರೆ ಆಕಿತ್ತು, ಬಟ್ ಕಲೀಲಿಲ್ಲ ಆಕಿನ. ಏನು ಮಾಡೋಕ್ಕಾಗಲ್ಲ, ಮುಂದೆ ತಾನಾಗಿ ಕಲ್ತ್ರ ಬರ್ತೈತಿ. ಇವಾಗ ಇನ್ನೂ ಕಲಿಬೇಕು ಅನ್ನೋದು ಮಕ್ಕಳಿಗೆ ಬಂದಿರಲ್ಲ. ನಾವೆಲ್ಲ ಎಷ್ಟು 8ಕ್ಕನ ಕಲ್ತ್ಬಿಟ್ಟಿದ್ವಿ. 8th ಹೋಗ್ತಿದ್ವಿ, ಅದು ಬೇರೆ ಊರಿಗೆ ಹೋಗ್ತಿದ್ವಿ ನಾವು ಸ್ಕೂಲಿಗೆ. ಬಸ್ ಹೋಗ್ಬಿಡುತ್ತಾ ಅನ್ನೋ ಅವಸರಕ್ಕೆ ಬೇಗ ಎದ್ದು ಬೇಗ ರೆಡಿಯಾಗಿ ನಾವೇ ಜಡೆ ಬಾಚ್ಕೊಂಡು ನಾವೇ ರೆಡಿಯಾಗಿ ಹೋಗ್ತಿದ್ವಿ. ರಾತ್ರಿ ಅನ್ನಿದ್ರೆ ಅದಕ್ಕೆ ಒಗ್ಗರಣೆ ಹಾಕ್ಕೊಂಡು ಹೋಗ್ತಿದ್ವಿ ಒಂದೊಂದು ದಿವಸ, ಇಲ್ಲಾಂದ್ರೆ ಅನ್ನ ಮೊಸರು ಕಟ್ಕೊಂಡು ಹೋಗ್ತಿದ್ವಿ. ಏನಿರುತ್ತೆ ಅಂತ ತೊಗೊಂಡು ಹೋಗ್ತಿದ್ವಿ. ಈ ರೀತಿ ನಮಗೆ ಹದ ಮಾಡಿ ಕೊಟ್ಟು ಕಳ್ಸೋರು ಇರಲಿಲ್ಲ. ನಮ್ಮವ್ವ ಹೂ ಮಾರಕ್ಕೆ ಹೋಗ್ತಿದ್ಲು, ಬೆಳಿಗ್ಗೆ ಒಂದೊಂದು ದಿವಸ ಏನಾರು ಮಾಡಿಟ್ಟು ಹೋಗಿದ್ಲು. ಆಕಿನೂ ಬೇಗ ಹೋಗ್ಬೇಕಾಕಿತ್ತಲ್ಲ, ಹಾಗಾಗಿ ಒಂದೊಂದು ದಿವಸ ಏನು ಮಾಡಿ ಹೋಗೋಕೆ ಹಾಕಿದ್ದಿಲ್ಲ, ನಾವೇ ಮಾಡ್ಕೊಂಡು ಹೋಗ್ತಿದ್ವಿ. ಇದ್ದದ್ದು ಕಟ್ಕೊಂಡು ಹೋಗ್ತಿದ್ವಿ, ಒಂದೊಂದು ದಿನ ಹಂಗೆ ಹೋಗ್ತಿದ್ವಿ ಹಂಗೆ. ಬಟ್ ಈಗಿನ ಮಕ್ಕಳಿಗೆಲ್ಲ ಅನುಕೂಲ ವ್ಯವಸ್ಥೆ ಎಲ್ಲನೂ ಇದ್ರೂ ಮಕ್ಕಳು ಚೆನ್ನಾಗಿ ಓದೋಕೆ ಯೋಚನೆ ಮಾಡೋಂಗಿಲ್ಲ. ಯೋಚನೆ ಮಾಡಿ ಚೆನ್ನಾಗಿ ಓದಿ ಚೆನ್ನಾಗಿ ಮಾರ್ಕಸ್ ತೆಗಿಬೇಕು ಅನ್ನೋದು ಮಕ್ಕಳು ತಲೆಯಾಗ ಬಂತು ಅಂದರೆ ಮಾಡೇ ಮಾಡ್ತಾರೆ. ನಾವು ಇಷ್ಟು ಎಫರ್ಟ್ ಹಾಕಿ ಎಲ್ಲ ನಸಿನಾಗ ಎದ್ದು ಮಾಡಿ ಕೊಟ್ಟು ಕಳಿಸ್ತೀನಿ ಮಗಳಿಗೆ ಅಂತ ಹೇಳ್ಬಿಟ್ಟು ನೋಡಬೇಕು. ಈ ವರ್ಷ ಏನು ಮಾಡ್ತಾಳೆ ಗೊತ್ತಿಲ್ಲ. ಹೋದ ವರ್ಷ ಅಂತೂ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿಲ್ಲ ಮಾರ್ಕಸ್, ಪರವಾಗಿಲ್ಲ. ಬಟ್ ಮುಂಚೆಗೆ ಹೋಗ್ತಿದ್ಲಲ್ಲ ಸ್ಕೂಲ್ಗೆ, ಆ ಸ್ಕೂಲ್ಗಿಂತ ಈ ಸ್ಕೂಲಲ್ಲಿ ಸ್ವಲ್ಪ ಇಂಪ್ರೂವ್ ಆಗಿದ್ದಾಳೆ. ಈ ವರ್ಷ ಒಂದು ಸ್ವಲ್ಪ ಇಂಪ್ರೂವ್ ಆದ್ಲಂದ್ರೆ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಆಕೆಗೆ ಹೆಲ್ಪ್ ಆಗುತ್ತೆ ಮುಂದಿನ ವರ್ಷ ಸ್ಕೋರ್ ಮಾಡ್ಕೊಳಕ್ಕೆ. ಹಂಗಾಗಿ ಈ ವರ್ಷದಿಂದನೇ ಆಕೆಗೆ ಒಂದು ಸ್ವಲ್ಪ ಚೆನ್ನಾಗಿ ಓದಿಸೋದು ಬರ್ಸೋದು ಪ್ರಾಕ್ಟೀಸ್ ಮಾಡಿಸೋದು ಮಾಡಿದ್ರೆ ಮುಂದಿನ ವರ್ಷಕ್ಕೆ ಇಂಪ್ರೂವ್ ಆಕ್ಕಾಳೆ ಇನ್ನೂ. ಅದಕ್ಕೆ ನಾನು ಸಾಯಂಕಾಲ ಆಕೆಗೆ ಟೈಮ್ ಕೊಟ್ಟು ಓದಿಸೋದು ಬರ್ಸೋದು ಮಾಡ್ತಿರ್ತೀನಿ. ಈಗ ಅಡುಗೆನ ಮಧ್ಯಾಹ್ನ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇಲ್ಲಾಂದರೆ ಏನಿಲ್ಲಾಂದ್ರೆ ಬರೀ ಒಂದು ರೈಸ್ ಮಾಡ್ಕೊತೀವಿ, ಮೊಸರು ಅನ್ನ ಈ ಥರ ಮಾಡ್ಕೊಂಡು ತಿಂದ್ಬಿಡ್ತೀವಿ. ಫಸ್ಟ್ ಆಕೆಗೆ ಓದಿಸೋದು ಬರ್ಸೋದು ಅದು ಮೇನಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ರಾತ್ರಿನೂ ಏನು ಅಷ್ಟು ವೀಡಿಯೋ ಮಾಡ್ಕೊತ ಕುಂದ್ರಕ್ಕೆ ಹೋಗಂಗಿಲ್ಲ. ಫಸ್ಟ್ ಓದಿಸೋದು ಬರ್ಸೋದು, ಆಮೇಲೆ ವೀಡಿಯೋ, ದುಡ್ಡು, ಅರ್ನಿಂಗ್ಸ್. ಫಸ್ಟ್ ಮಕ್ಕಳು ಭವಿಷ್ಯ ಮುಖ್ಯ ನೋಡಿರಿ. ಹಾಗಾಗಿ ಈಗ ನೋಡಿರಿ ಆಕೆ ಸ್ಕೂಲಿಗೆ ಹೋದ್ಲು, ನಾವೇ ಎದ್ದಿದ್ಲು, ಕಿಟಕಿಯಾಗ ನಿಂತಿದ್ಲಕ್ಕಿ. ಆಕಿನ ಕಳಿಸಿ ಬಂದು ಈಗ ಧನಿಯಾ ಪೌಡ್ರ್ ಮಾಡಿ ಇಟ್ಟಿದ್ನಲ್ಲ ಅದನ್ನು ಮಸಾಲೆ ಬಾಕ್ಸಿಗೆ ಹಾಕ್ಕೊಳಕತ್ತೀನಿ. ಇನ್ನೂ 2 ಖಾಲಿ ಅದಾವೆ. ಅದ್ರಾಗ ಒಂದು ಗುರಳ್ ಪೌಡ್ರ್ ಹಾಕ್ತೀನಿ, ಒಂದು ಶೇಂಗಾ ಪೌಡ್ರ್ ಹಾಕ್ತೀನಿ. ಇದಿಷ್ಟು ಬೇರೆ ಬಾಕ್ಸಲ್ಲಿ ತೆಗೆದು ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅದ್ರದ್ದು ಸ್ಮೆಲ್ಲು ಹಾಗೆ ಇರುತ್ತೆ.
ಈಗ ನೋಡಿರಿ ನಮ್ಮ ಅಂದರೆ ನಾವಿರೋ ಸುತ್ತಮುತ್ತ ಏರಿಯಾದಲ್ಲಿ ಕೆಂಗೇರಿ ನಾವಿರೋವಂಥ ಏರಿಯಾ ಕಡೆ ಎಲ್ಲ ರಂಗೋಲಿ ಸ್ಪರ್ಧೆ ಇಟ್ಟಿದ್ರಂತ. ಬಟ್ ನಮ್ಗೆ ಗೊತ್ತಿಲ್ಲ. ನಮ್ಮ ಮನೆಯವ್ರು ನೀರು ತರಕ್ಕೆ ಹೋಗ್ಯಾರ, ರೋಡ್ ತುಂಬ ಎಲ್ಲರೂ ಮನೆ ಮುಂದೆಲ್ಲ ರಂಗೋಲಿ ಹಾಕಿದ್ರಂತ, ಕಾಂಪಿಟೇಷನ್ ಇಟ್ಟಾರ ಅಂತಂದು ಹೇಳಿದ್ರಂತ. ಬಟ್ ನಮಗೆ ಗೊತ್ತೇ ಇಲ್ಲ. ನಮ್ಮ ಬಿಲ್ಡಿಂಗಲ್ಲಿ ಬಂದು ಯಾರೂ ಹೇಳಿನೇ ಇಲ್ಲ. ಮತ್ತು ನಮ್ಮ ಮನೆಯವ್ರು ಹಂಗೆ ಹೇಳಿದ ಮೇಲೆ ಹೌದನ್ನು ಹೋಗ್ಲಿ ಬಿಡು ಅಂತ ನಾವು ಸುಮ್ಮನಾದ್ವಿ. ಮತ್ತು ನಮ್ಮ ಫ್ರೆಂಡ್ ಒಬ್ಬರು ವಿಡಿಯೋ ಮಾಡ್ಕೊಂಡಿದ್ರು, ವಿಡಿಯೋ ಕಳಿಸಿದ್ರು. ನಾನು ಕೇಳಿದೆ ಅವ್ರಿಗೆ ಏನು ಸ್ಪೆಷಲ್ ಇವತ್ತು ಅಂಥೇಳಿ. ವಾಟ್ಸಪ್ಪಿಗೆ ಹಾಕಿದ್ರು, ಇವತ್ತು ರಂಗೋಲಿ ಕಾಂಪಿಟೇಷನ್ ಇಟ್ಟಾರ, ಸೋಮಶೇಖರ್ ಸೋಮಶೇಖರ್ ಅವರು ಇಡೀ ಕೆಂಗೇರಿ ಸುತ್ತಮುತ್ತ ಇರೋರೆಲ್ಲರೂ ರಂಗೋಲಿ ಕಾಂಪಿಟೇಷನಲ್ಲಿ ಭಾಗವಹಿಸಿದವ್ರಿಗೆ ಒಟ್ಟು ಎಲ್ಲರಿಗೂ ಒಂದು ಇದನ್ನು ಕೊಡ್ತಾರೆ ಗಿಫ್ಟು ಅಂತಂದು ಹೇಳಿದ್ರು. ಹೌದೇನೋ, ಹೋಗಲಿ ಬಿಡ್ರಿ, ನಮಗಂತೂ ಗೊತ್ತೇ ಇಲ್ಲ. ಗೊತ್ತಾಗಿದ್ರೆ ಹಾಕ್ತಿದ್ವಿ, ಏನೈತೆ ಗೊತ್ತಿಲ್ಲ. ಚೆನ್ನಾಗಿ ಹಾಕಿದ್ರು ಅವರೆಲ್ಲ. ವಿಡಿಯೋ ಕಳಿಸಿದ್ರು, ನಿಮ್ಮ ವಿಡಿಯೋದೊಳಗೆ ಶೇರ್ ಮಾಡ್ಕೊಡ್ರಿ ಅಂತಂದ್ರೆ ಹಾಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಒಬ್ರಿಗಿಂತ ಒಬ್ಬರು ಬಲ ಚೆನ್ನಾಗಿ ರಂಗೋಲಿ ಹಾಕಿದ್ರು. ಈಗ ನೋಡಿರಿ, ಕಸ ಗುಡಿಸಿದೆ, ಹೊರಗಿನ ಕಸ ಗುಡಿಸಿ ಮೆಟ್ಲೆಲ್ಲ ತೊಳೆದು ಸ್ವಚ್ಛ ಮಾಡಿ ಬಂದು ನಾನು ಮುಖ ತೊಳ್ಕೊಂಬಂದು ಈಗ ಏನಪ್ಪ ಅಂತಂದರೆ ನಮ್ಮ ನವ್ಯನ ಒಂದೆರಡು ಪ್ಯಾಂಟ್ ಇದ್ದು ವಾಶ್ ಮಾಡಿ ಹಾಕಿ ಇಬ್ಬರು ತಿನ್ನಾಕತ್ತೀವಿ. ಫಸ್ಟಿಗೆ ಆಕಿಗೆ ಒಂದು ತಿನ್ನಿಸ್ಬಿಟ್ಟಿದ್ದೆ, ಅದೇ ರಂಗೋಲಿ ಸ್ಪರ್ಧೆದ್ದು ಅವ್ರು ಫೋನ್ ಮಾಡಿದ್ರು. ಅವ್ರ ಜೊತೆ ಮಾತಾಡ್ಕೊತ ಖಾಲಿ ಕುಂದ್ರದೇನಂತ ಹೇಳ್ಬಿಟ್ಟು ನವ್ಯಾಗ ತಿನ್ನಿಸ್ಬಿಟ್ಟೆ. ಒಂದು ಚಪಾತಿ ತಿಂದ್ಲಾಕಿ. ಆಕಿ ತಿಂದ ಮೇಲೆ ಮತ್ತು ಅವರು ಫೋನ್ ಕಟ್ ಮಾಡಿದ್ರು. ನಾನು ಹೋಗಿ ಮುಖ ತೊಳ್ಕೊಂಬಂದು ಹಾಕ್ಕೊಂಡು ತಿನ್ನಾಕತ್ತೀನಿ. ಆಕಿಗೆ ಎರಡು ಅಂತ ಹಾಕ್ಕೊಂಡಿದ್ದೆ, ಬಟ್ ಎರಡು ತಿನ್ನಲಿಲ್ಲ. ಆಕಿ ಒಂದೇ ತಿಂದ್ಲು. ಮತ್ತು ಆಮೇಲೆ ನಾನು ಕೂಟಾಗ ಒಂದು ಸ್ವಲ್ಪ ತಿಂದ್ಲು ಅಷ್ಟೇ. ಮಧ್ಯಾಹ್ನ ಮಾತ್ರ ಚೆನ್ನಾಗಿ ಊಟ ಮಾಡಿದ್ಲು. ಯಾಕಂದ್ರೆ ಬೆಳಿಗ್ಗೆ ಆಕಿ ಬಾತ್ರೂಮ್ಗೆ ಹೋಗಿರಲಿಲ್ಲ, ಹಂಗಾಗಿ ಒಂದೇ ತಿಂದ್ಲು ಚಪಾತಿ. ಹೊಟ್ಟೆ ಖಾಲಿ ಆಯ್ತು, ಕ್ಲಿಯರ್ ಆಯ್ತು ಅಂದ್ರೆ ಹೊಟ್ಟೆ ತುಂಬ ತಿಂತಾಳೆ, ಇಲ್ಲಾಂದ್ರೆ ಇಲ್ಲ. ಇಷ್ಟ ಇವತ್ತಿನ ಲಾಗು. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ಏನಾದ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್